ಬಜೆಟ್ ಕುರಿತಂತೆ ವಿಸ್ತೃತ ಮಾಹಿತಿ ಕೊಡೋಕ್ಕೂ ಮುಂಚೆ ಕೊಪ್ಪಳದಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಇದೆ. ಅದರ ಕಡೆ ಗಮನ ಕೊಡೋಣ. ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಸೇರಿದಂತೆ ಇಬ್ಬರ ಮೇಲೆ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಹಲ್ಲೆ ಮಾಡಿ ಇಬ್ಬರ ಮೇಲೆ ಅತ್ಯಾಚಾರ ಮಾಡಿರುವಂತ ಗಂಭೀರ ಆರೋಪ ಕೇಳಿಬಂದಿದೆ. ವಿದೇಶಿ ಮಹಿಳೆ ಜೊತೆಗೆ ರೆಸಾರ್ಟ್ ಒಡತಿಯ ಮೇಲೆ ಅತ್ಯಾಚಾರವನ್ನ ಮಾಡಲಾಗಿದೆ ಅಂತ ಆರೋಪಗಳು ಕೇಳಿಬರ್ತಾ ಇರೋದು. ಗಂಗಾವತಿ ತಾಲೂಕಿನ ಸಾಣಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನಕ್ಷತ್ರ ವೀಕ್ಷಣೆಗೆ ಪ್ರವಾಸಿಗರನ್ನ ರೆಸಾರ್ಟ್ ಒಡತಿ ಕರ್ಕೊಂಡ್ ಬಂದಿದ್ರು. ರೆಸಾರ್ಟ್ ಒಡತಿ ಸೇರಿ 5 ಕಾಲುವೆ ಹತ್ರ ಹೋಗಿದ್ರು. ಅಮೆರಿಕ ಹಾಗೇನೆ ಇಸ್ರೇಲ್ ಮೂಲದ ಪ್ರವಾಸಿಗರು ಇವರು. ರೆಸಾರ್ಟ್ ಒಡತಿ ಜೊತೆಗೆ ಕಾಲುವೆ ಹತ್ರ ಹೋಗಿದ್ರು. ಇವ್ರ ಜೊತೆಯಲ್ಲಿ ನಾಸಿಕ್ನ ಪಂಕಜ್, ಒಡಿಶಾದ ಬಿಬಾಸ್ ಗಿಟಾರ್ ಬಾರಿಸ್ತಾ ಕಾಲುವೆ ಬಳಿ ಇದ್ದಾಗ ದಾಳಿ ಮಾಡಿದ್ದಾರೆ. ವಿದೇಶಿ ಮಹಿಳೆಯರು ಬಂದಿದ್ರು. ಒಡತಿ ಅಂದ್ರೆ ರೆಸಾರ್ಟ್ನ ಒಡತಿ ಅವ್ರನ್ನೆಲ್ಲ ಕಾಲುವೆ ಹತ್ರ ಕರ್ಕೊಂಡ್ ಬಂದಿದ್ರು. ಈ ಟೈಮ್ನಲ್ಲಿ ಗಿಟಾರ್ ಬಾರಿಸ್ತಾ ಕಾಲುವೆ ಬಳಿ ಇವರೆಲ್ಲ ನಿಂತ್ಕೊಂಡಿರ್ತಾರೆ. ಆ ಟೈಮ್ನಲ್ಲಿ ಏಕಾಏಕಿ ದಾಳಿಯನ್ನ ಮಾಡಲಾಗುತ್ತೆ. ಯಾರು ದಾಳಿ ಮಾಡಿದ್ರು? ಸ್ಕೂಟರ್ನಲ್ಲಿ ಬರ್ತಾರೆ 3 ಜನ. ಅವರು ಹಣಕ್ಕೋಸ್ಕರ ಡಿಮ್ಯಾಂಡ್ ಅನ್ನ ಇಡ್ತಾರೆ ಇವ್ರ ಹತ್ರ. ಈ ವೇಳೆ ಹಣದ ಬ್ಯಾಗ್ ಅನ್ನ ಕಿತ್ಕೊಳ್ತಾರೆ ಹುಡುಗರು ಬಂದವರು. ಗಲಾಟೆ ಆಗುತ್ತೆ. ಪ್ರವಾಸಿಗರನ್ನ ಹುಡುಗರು ಕಾಲುವೆಗೆ ತಳ್ಳಿ ಬಿಡ್ತಾರೆ. ಈ ಸಂದರ್ಭದಲ್ಲಿ ಈಜಿ ದಡ ಸೇರಿದ್ದಾರೆ ಡ್ಯಾನಿಯಲ್ ಹಾಗೇನೆ ಪಂಕಜ್ ಪಟೇಲ್. ಆದ್ರೆ ಒಡಿಶಾ ಮೂಲದ ಬಿಬಾಸ್ ನಾಪತ್ತೆಯಾಗಿದ್ದಾರೆ. ಪೊಲೀಸರು ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇಸ್ರೇಲ್ನ ಮಹಿಳೆ ಹಾಗೇನೆ ರೆಸಾರ್ಟ್ ಒಡತಿ ಮೇಲೆ ಆ ಪುಂಡರು ರೇಪ್ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ ಅಂತ ಗಂಭೀರವಾದಂತ ಆರೋಪ ಕೇಳಿಬಂದಿದೆ. ಇಬ್ಬರು ಮಹಿಳೆಯರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಇದೀಗ ವೈದ್ಯರು ನಡೆಸ್ತಾ ಇದ್ದಾರೆ. ಅತ್ಯಾಚಾರ, ದರೋಡೆ, ಸುಲಿಗೆ, ಕೊಲೆ ಯತ್ನ ಅಂತ ಹೇಳಿ ದೂರನ್ನ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಐಜಿ ಲೋಕೇಶ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇಬ್ರು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಗಂಭೀರವಾದಂತ ಆರೋಪ ಕೇಳಿಬಂದಿದೆ. ಅದು ಓರ್ವ ವಿದೇಶಿ ಮಹಿಳೆ ಮತ್ತೊಬ್ರು ರೆಸಾರ್ಟ್ನ ಒಡತಿ ಮೇಲೆ ಈ ತರ ಅತ್ಯಾಚಾರವನ್ನ ಮಾಡಲಾಗಿದೆ ಅಂತ ಹೇಳಿ ಗಂಭೀರವಾದಂತ ಆರೋಪ ಕೇಳಿಬಂದಿದೆ. ಗಂಗಾವತಿಯ ಸಾಣಾಪುರ ಬಳಿಯಲ್ಲಿ ಈ ಘಟನೆ ಸಂಭವಿಸಿರೋದು. ಇಲ್ಲಿ ವಿದೇಶದಿಂದ ಬಂದಂತ ಒಂದು ಟೀಮ್ ಜೊತೆಗೆ ರೆಸಾರ್ಟ್ನ ಒಡತಿ ಕಾಲುವೆ ವೀಕ್ಷಣೆಗೆ ಅಂತ ಬಂದಿರ್ತಾರೆ. ಅಲ್ಲಿ ಗಿಟಾರ್ ಬಾರಿಸ್ತಾ ಆ ನೇಚರ್ ಅನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಆಗ ಅಲ್ಲಿ ಪುಂಡರು ಬಂದಿದ್ದಾರೆ. ಫಸ್ಟ್ ಹಣಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದಾರಂತೆ. ಅವ್ರು ಕೊಡಲ್ಲ ಅಂತ ಹೇಳಿದಾಗ ಹಣ ಇರುವಂತ ಬ್ಯಾಗ್ ಅನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡಿ ಅಲ್ಲಿದ್ದವ್ರನ್ನ ಕಾಲುವೆಗೆ ತಳ್ಳಿದ್ದಾರಂತೆ. ಅಲ್ಲಿ ಇಬ್ರು ಈಜಿ ದಡ ಸೇರಿದ್ದಾರೆ. ಮತ್ತೊಬ್ಬ ವ್ಯಕ್ತಿ ಅಲ್ಲಿ ಕಣ್ಮರಿ ಆಗಿದ್ದಾರೆ, ಒಡಿಶಾ ಮೂಲದ ಒಬ್ಬ ವ್ಯಕ್ತಿ. ಆ ಟೈಮ್ನಲ್ಲಿ ವಿದೇಶಿ ಮಹಿಳೆ ಜೊತೆಗೆ ರೆಸಾರ್ಟ್ ಒಡತಿ ಮೇಲೆ ಈ ಪುಂಡರು ಅಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಗಂಭೀರವಾದಂತ ಆರೋಪ ಕೇಳಿಬಂದಿದೆ. ಹಿನ್ನೆಲೆಯಲ್ಲಿ ಸಂತ್ರಸ್ತೆಯರನ್ನ ಸದ್ಯಕ್ಕೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಪೊಲೀಸರು ಇಮ್ಮಿಡಿಯೇಟ್ ಆಗಿ ಅಲರ್ಟ್ ಆಗಿದ್ದಾರೆ. ಈ ತರ ಅತ್ಯಾಚಾರದ ಒಂದು ಆರೋಪ ಕೇಳಿಬಂದಂತ ಹಿನ್ನೆಲೆಯಲ್ಲಿ ಇಸ್ರೇಲ್ ಮಹಿಳೆ ಮತ್ತೆ ರೆಸಾರ್ಟ್ ಒಡತಿ ಮೇಲೆ ಅತ್ಯಾಚಾರವನ್ನ ಅಲ್ಲಿ ಬಂದಂತ ಪುಂಡರು ಮಾಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಹಾಗಾಗಿ ಅತ್ಯಾಚಾರ, ದರೋಡೆ, ಸುಲಿಗೆ, ಕೊಲೆ ಯತ್ನ ಅಂತ ಹೇಳಿ ಪೊಲೀಸರು ದೂರನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಈಗ ಆರಂಭ ಮಾಡಿದ್ದಾರೆ. ಐಜಿಪಿ ಮಾತಾಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ. ಅವರು ಮಾತುಕತೆ ಮಾಡ್ಕೊಂಡು ಕೂತಿದ್ದಾಗ 3 ಜನ ಯುವಕರು ಅಥವಾ ಪುರುಷರು ಮೋಟರ್ ಬೈಕ್ ಮೇಲೆ ಬಂದು ಅವ್ರ ಹತ್ರ ನಮಗೆ ಪೆಟ್ರೋಲ್ ಎಲ್ಲರೂ ಸಿಗುತ್ತಾ ಇಲ್ಲಿ ಅಂತ ಕೇಳ್ತಾರೆ. ಅವರು ಇಲ್ಲಿ ಗೊತ್ತಿಲ್ಲ, ಬೇರೆ ಕಡೆ ವಿಚಾರಿಸಿ ಅಂತ ಹೇಳಿದಾಗ ನಮಗೆ ಪೆಟ್ರೋಲ್ ಹತ್ರ ದುಡ್ಡಿಲ್ಲ, ದುಡ್ಡು ಕೊಡಿ ಅಂತ ಕೇಳ್ತಾರೆ. ಅವಾಗ ಅವರು ನಮ್ಮ ಹತ್ರ 20 ರೂಪಾಯಿ ಇದೆ ತಗೊಳ್ಳಿ ಅಂತ 20 ರೂಪಾಯಿ ಕೊಡೋಕೆ ಹೋದಾಗ ನಮಗೆ 20 ರೂಪಾಯಿ ಬೇಡ, 100 ರೂಪಾಯಿ ಬೇಕು ಅಂತ ಹೇಳಿ ಸ್ವಲ್ಪ ವಾದ ವಿವಾದ ಆಗುತ್ತೆ, ಜಗಳ ಆಗುತ್ತೆ. ಆವಾಗ ಏನು ಮಾಡ್ತಾರೆ, ಆ 3 ಜನ ಯುವಕರು ಈ ಏನು 3 ಜನ ಪುರುಷರಿದ್ದಲ್ಲ ಅವ್ರ ಜೊತೆ ಸ್ವಲ್ಪ ಅವರಿಗೆ ಹೊಡೆದು ಆ 3 ಜನರನ್ನ ಈ ಒಂದು ಕಾಲುವೆಗೆ ತಳ್ಳಿಬಿಡ್ತಾರೆ. 3 ಜನ ತಳ್ಳಿಬಿಟ್ಟಾಗ ಅವ್ರು 3 ಜನ ಕೊಚ್ಕೊಂಡು ಹೋಗ್ತಾರೆ. ಸ್ವಲ್ಪ ಕೆಳಭಾಗದಲ್ಲೇ ಹೋಗಿ ಇಬ್ಬರು ಯಾರು ಡ್ಯಾನಿಯಲ್ ಮತ್ತು ಪಂಕಜ್ ಅವರು ಈಜಾಡ್ಕೊಂಡು ಮೇಲೆ ಬರ್ತಾರೆ. ಇನ್ನೊಬ್ಬರು ಡಿ ಬಾಸ್ ಅಂತ ಅವರು ನೀರಲ್ಲಿ ಹೋದವರು ಇನ್ನೂ ಪತ್ತೆ ಆಗಿಲ್ಲ ಎಲ್ಲಿದ್ದಾರೆ ಅಂತ. ಅವ್ರದ್ದು ನಮಗೆ ಸ್ವಲ್ಪ ಇದ್ರ ಬಗ್ಗೆ ಸಂಶಯ ಇದೆ, ಅವ್ರನ್ನ ಹುಡುಕ್ತಾ ಇದ್ದೀವಿ ನಾವು. ಇನ್ನು ವಿದೇಶಿ ಮಹಿಳೆ ಸೇರಿ ಇಬ್ಬರ ಮೇಲೆ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರೇಪ್ ಕೇಸ್ ಆರೋಪಿಗಳಿಗೋಸ್ಕರ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕೊಪ್ಪಳ ಎಸ್ಪಿ ನೇತೃತ್ವದಲ್ಲಿ ಈ ಪುಂಡರನ್ನ ಹುಡುಕೋದಕ್ಕೆ ಅಂತಾನೆ 6 ತಂಡಗಳನ್ನ ರಚನೆ ಮಾಡಲಾಗಿದೆ. ಪೊಲೀಸರು ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಒಂದ್ ಕಡೆ ಮೆಡಿಕಲ್ ಪ್ರೊಸೀಜರ್ ನಡೀತಾ ಇದ್ರೆ ಅಂದ್ರೆ ಅತ್ಯಾಚಾರದ ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಇಬ್ಬರು ಮಹಿಳೆಯರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇನ್ನೊಂದು ಕಡೆ ಯಾರು ಕೃತ್ಯವನ್ನ ಮಾಡಿದ್ದಾರೆ ಅವ್ರಿಗೋಸ್ಕರ ಹುಡುಕಾಟವನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಕೊಪ್ಪಳ ಎಸ್ಪಿ ನೇತೃತ್ವದಲ್ಲಿ 6 ತಂಡಗಳನ್ನ ರಚನೆ ಮಾಡಲಾಗಿದೆ.
ಸಾಕಷ್ಟು ಜನ ವಿದೇಶಿಗರಲ್ಲಿ ಬರ್ತಾ ಇರ್ತಾರೆ ಹಂಪಿ ಸುತ್ತಮುತ್ತ ವೀಕ್ಷಣೆಗೋಸ್ಕರ. ಇಲ್ಲಿ ಆ ಪರಿಸರವನ್ನ ಎಂಜಾಯ್ ಮಾಡ್ತಾನೂ ಇರ್ತಾರೆ. ಆದ್ರೆ ಏಕಾಏಕಿ ಬಂದಂತ ಹುಡುಗರು ಹಣಕ್ಕೋಸ್ಕರ ಡಿಮ್ಯಾಂಡ್ ಮಾಡ್ತಾರೆ. ಇವ್ರು 20 ರೂಪಾಯಿ ಕೊಡೋಕೆ ಹೋಗ್ತಾರಂತೆ. ಆಗ ಇಲ್ಲ, ನಮ್ಗೆ 20 ರೂಪಾಯಿ ಸಾಕಾಗಲ್ಲ, 100 ರೂಪಾಯಿ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿದಾಗ ಅಷ್ಟಿಲ್ಲ ಅಂತ ಹೇಳಿದಾಗ ಅಲ್ಲಿದ್ದಂಥ 3 ಜನ ಪುರುಷರನ್ನ ಏಕಾಏಕಿ ಕಾಲುವೆಗೆ ತಳ್ಳಿದ್ದಾರೆ. ಅಲ್ಲಿದ್ದಂಥ 2 ಮಹಿಳೆಯರ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿಬಂದಿರೋದು. ಇಸ್ರೇಲ್ನ ಮಹಿಳೆಯೊಬ್ರು ಮತ್ತೆ ರೆಸಾರ್ಟ್ನ ಒಡತಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳೀಗ ಕೇಳಿ ಬರ್ತಿರೋದು. ಹಿನ್ನೆಲೆಯಲ್ಲಿ ಸಂತ್ರಸ್ತರಿಗೆ ವೈದ್ಯಕೀಯ ಪರೀಕ್ಷೆಗೆ ಈಗ ಒಳಪಡಿಸಲಾಗಿದೆ. ಇನ್ನೊಂದು ಕಡೆ ಪೊಲೀಸರು ಈ ಕೃತ್ಯವನ್ನ ಯಾರು ಮಾಡಿದ್ದಾರೆ ಅವ್ರಿಗೋಸ್ಕರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ವಿಶೇಷವಾಗಿ 6 ತಂಡಗಳನ್ನ ರಚನೆ ಮಾಡಿಕೊಂಡಿದ್ದಾರೆ. ಕಾಲುವೆ ಬಳಿ ಇದ್ದಂತ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದಿದ್ದಾರೆ. ಬೈಕ್ನಲ್ಲಿ ಬಂದವರು ಪೆಟ್ರೋಲ್ಗೆ ಹಣ ಕೊಡಿ ಅಂತ ಫಸ್ಟ್ ಕೇಳಿದ್ದಾರೆ. 20 ರೂಪಾಯಿ ಕೊಟ್ಟಿದ್ದಕ್ಕೆ ಕೋಪಗೊಂಡು ಫಸ್ಟ್ 3 ಜನನ ಕಾಲುವೆಗೆ ತಳ್ಳಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚುಲಾಪುರ. ಶರಣಪ್ಪ ಬಾಚುಲಾಪುರ, ನಿಜಕ್ಕೂ ಭಯಗೊಳ್ಳುವಂತ ಒಂದು ಘಟನೆ ಅಲ್ಲಿ ನಡೆದಿರೋದು. ಯಾಕಂದ್ರೆ ಸಾಕಷ್ಟು ಜನ ಪ್ರತಿದಿನ ವಿದೇಶಿಗರಲ್ಲಿ ಬರ್ತಾ ಇರ್ತಾರೆ. ಸಾಕಷ್ಟು ಭಾಗಗಳಲ್ಲಿ ಸುತ್ತಾಟವನ್ನ ಮಾಡ್ತಿರ್ತಾರೆ, ಅಲ್ಲಿ ಪರಿಸರವನ್ನ ಎಂಜಾಯ್ ಮಾಡ್ತಿರ್ತಾರೆ. ಈ ಘಟನೆ ಪರ್ಟಿಕ್ಯುಲರ್ ಆಗಿ ಎಷ್ಟೊತ್ತಿಗಾಯ್ತು, ಎಷ್ಟು ಜನ ಹುಡುಗರು ಅಲ್ಲಿ ಬಂದಿದ್ರಂತೆ? ಶರ್ಮಿತ, ಇದೇನು ಕೊಪ್ಪಳ ಜಿಲ್ಲೆ ಏನಿದೆ ಆನೆಗುಂದಿ ಭಾಗ ಇದೆ. ಇಲ್ಲಿ ವಿದೇಶಿಗರು ಮತ್ತು ಇತ್ತೀಚೆಗೆ ಹೊರ ರಾಜ್ಯದಿಂದ ಸಹ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಅದರಲ್ಲಿ ಈ ಮಾರ್ಚ್ ಮತ್ತು ಡಿಸೆಂಬರ್ ಮಾರ್ಚಿಂದ ಅತ್ಯಧಿಕ ಪ್ರವಾಸಿಗರು ಬರ್ತಾವಂತ ಇದೆ. ಈ ಸಂದರ್ಭದಲ್ಲಿ ಒಂದು ರೆಸಾರ್ಟ್ ನಲ್ಲಿ ಇರುವಂತಹ ಅಮೆರಿಕ ಮೂಲದ ಒಬ್ಬ ಡ್ಯಾನಿಯಲ್ ಅನ್ನೋರು, ಜೊತೆಗೆ ಮಹಾರಾಷ್ಟ್ರದ ಒಬ್ಬ ನಾಸಿಕ್ನ ಇಂಜಿನಿಯರ್ ಪಂಕಜ್ ಪಟೇಲ್ ಅನ್ನೋರು ಮತ್ತು ಒರಿಸ್ಸಾದ ಬಿಭಾಸ್ ಅನ್ನೋರು, ಜೊತೆಗೆ 2 ಮಹಿಳೆಯರು ಅಂದ್ರೆ ಹೋಟೆಲಿನ ರೆಸಾರ್ಟಿನ ಹೋಮ್ ಸ್ಟೇ ಮಾಲೀಕರು ಮತ್ತು ಇನ್ನೊಬ್ಬ ವಿದೇಶಿ ಮಹಿಳೆ, ಅವರಿಬ್ರು ಸಹ ಅಲ್ಲಿ ಇದ್ರು. ಅವರು ಸಂಜೆ ಏನು 11:30 ಸುಮಾರಿಗೆ ಊಟ ಮಾಡಿ ಅಲ್ಲಿ ಕಾಲುವೆ ದಂಡೆಯಲ್ಲಿ ಹೋಗಿ ಅಲ್ಲಿ ಎಂಜಾಯ್ ಏನು ಹಾಡಾಡ್ಕೊಂಡು ಕುಳಿತಿರುವಂತ ಸಂದರ್ಭದಲ್ಲಿ 3 ಜನ ಒಂದೇ ಬೈಕ್ನಲ್ಲಿ ಬಂದಂತ 3 ಜನರು ಅವರಿಗೆ ಇದು ಇಲ್ಲಿ ಪೆಟ್ರೋಲ್ ಎಲ್ಲಿ ಸಿಗುತ್ತೆ ಅನ್ನುವಂತ ಮಾಹಿತಿಯನ್ನು ಕೇಳಿದ್ದಾರೆ. ಪೆಟ್ರೋಲ್ ಎನ್ನುವಂತ ಮಾಹಿತಿಯನ್ನು ಸರಿಯಾಗಿ ಹೇಳದೆ ಇರ್ಕೊಳಕ್ಕೆ ದುಡ್ಡು ಕೊಡ್ರಿ ಅಂತ ಕೇಳಿದ್ದಾರೆ. ದುಡ್ಡು ಇಲ್ಲ ಅಂದ ಕಾರಣಕ್ಕಾಗಿ ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ಈ ಘಟನೆ ಎಷ್ಟೊತ್ತಿಗೆ ಆಗಿತ್ತು ಸರ್? ಇವಾಗ ಏನೆಲ್ಲ ಆಕ್ಷನ್ ತಗೊಂಡಿದ್ದೀರಾ ನೀವು? ಈ ಘಟನೆ ಸುಮಾರು 10:30ರಿಂದ 11 ಗಂಟೆ ಮಧ್ಯೆ ಆಗಿದೆ ನಿನ್ನೆ ರಾತ್ರಿ. ಸೊ ಬಂದ ತಕ್ಷಣ ನಮಗೆ ಗೊತ್ತಾದ ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ DSP ಅವರು ಇಮಿಡಿಯೇಟ್ ಹೋಗಿದ್ದಾರೆ ಅಲ್ಲಿ. ಅವ್ರು ಪ್ರಥಮ ಚಿಕಿತ್ಸೆ ಎಲ್ಲ ಕೊಡಿಸಿದ್ದಾರೆ. ಅವ್ರು ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಕಂಪ್ಲೇಂಟ್ ಕೂಡ ದಾಖಲೆ ಮಾಡ್ಕೊಂಡಿದ್ದೀವಿ. ಸೊ ಮುಂದಿನ ತನಿಖೆ ಹಾಗೂ ಅವ್ರಿಗೆ ಅರೆಸ್ಟ್ ಪ್ರೊಸೀಜರ್ ಮಾಡ್ತಾ ಇದೀವಿ. ಇಮಿಡಿಯೇಟ್ ಅವ್ರಿಗೆ ಅರೆಸ್ಟ್ ಮಾಡೋದು ಹುಡುಕಿರೋದೆಲ್ಲ ನಡೀತಾ ಇದೆ. ಈಗ 3 ಜನ ಅಂತ ಆರೋಪಗಳು ಕೇಳಿ ಬರ್ತಿರೋದು ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ. ಆ 3 ಜನ ಸ್ಥಳೀಯರೇನ? ಯಾವ ಭಾಷೆ ಮಾತಾಡ್ತಿದ್ರಂತೆ? ಅಂದ್ರೆ ದುಡ್ಡಿಗೆ ಡಿಮ್ಯಾಂಡ್ ಮಾಡುವಾಗ ಯಾವ ಲ್ಯಾಂಗ್ವೇಜ್ ಅಲ್ಲಿ ಕೇಳಿದ್ರಂತೆ? ಸ್ಥಳೀಯರು ಅಂತ ಅವರು ಹೇಳೋ ಪ್ರಕಾರ ಅದು ಸ್ಥಳೀಯರು ಅಂತ ಗೊತ್ತಾಗ್ತಾ ಇದೆ. ಯಾರು ಅಂತ ಇನ್ನು ಜೀರೋ ಡೌನ್ ಮಾಡ್ತಾ ಇದೀವಿ ನಾವು. ಇನ್ನು ತನಿಖೆ ಮಾಡ್ತಾ ಇದೀವಿ. ಆದಷ್ಟು ಬೇಗನ ಪತ್ತೆ ಮಾಡ್ತೀವಿ. ಮೇಲ್ನೋಟಕ್ಕೆ ನೋಡಿದಾಗ ಪ್ರಾಥಮಿಕ ಮಾಹಿತಿ ಪ್ರಕಾರ ಸರ್, ಅಂದ್ರೆ ಅವ್ರೇನು ದುಡ್ಡಿಗೋಸ್ಕರನೇ ಬಂದಿದ್ರ ಅಥವಾ ಇಂಥ ಕೃತ್ಯ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ರಾ? ಇವ್ರು ಹೇಳೋ ಪ್ರಕಾರ ಅವ್ರು ದುಡ್ಡಿಗೋಸ್ಕರ ಬಂದಿದ್ರು. ಅದು ಅವ್ರಿಗೂ ಗಲಾಟೆ ಶುರು ಆದ್ಮೇಲೆ ಅದು ಈ ತರ ಸ್ಕಫಲ್ ಆಗ್ಬಿಟ್ಟು ಅವರು ಆ ತರ ಕೃತ್ಯ ಮಾಡಿದಾರೆ ಅಂತ ಅನಿಸ್ತಾ ಇದೆ. ಬಟ್ ಇನಿಷಿಯಲಿ ಅವ್ರು ದುಡ್ಡಿಗೋಸ್ಕರನೇ ಬಂದಿರೋದು. ಈಗ ಒಂದ್ ಟೀಮ್ ಬಂದಿತ್ತು ಕಾಲುವೆ ಹತ್ರ ನೇಚರ್ ಎಲ್ಲ ಎಂಜಾಯ್ ಮಾಡಕ್ಕೆ ರೆಸಾರ್ಟ್ ಓನರ್ ಜೊತೆಯಲ್ಲಿ. ಅವ್ರು ಮುಂಚೆನೆ ಪರಿಚಯ ಇದ್ದವ್ರ ಅಥವಾ ಈ ರೆಸಾರ್ಟಿಗೆ ಬಂದ್ಮೇಲೆ ಪರಿಚಯ ಆಗಿ ಒಟ್ಟಿಗೆ ಇಲ್ಲಿ ಬಂದಿದ್ದ ಅವರು? ಅವ್ರು ಹೋಮ್ ಸ್ಟೇಗೆ ಬಂದಿರೋದು. ಒಂದು ಬೇರೆ ಬೇರೆ ಕಡೆಯಿಂದ ಹೋಮ್ ಸ್ಟೇಗೆ ಬಂದಿರೋದು. ಮುಂಚೆಯಿಂದ ಏನ್ ಪರಿಚಯ ಇಲ್ಲ. ಇಲ್ಲಿ ಬಂದ ಮೇಲೆ ಅವ್ರಿಗೆ ಪರಿಚಯ ಆಗಿರೋದು. ಈಗ ಸಂತ್ರಸ್ತೆಯರಿಗೆ ಮೆಡಿಕಲ್ ಟೆಸ್ಟ್ ಆಗ್ತಾ ಇದೆಯಾ, ಮುಗ್ದಿದ್ಯಾ? ಅವ್ರದ್ದು ಇನ್ನು ಮೆಡಿಕಲ್ ನಡೀತಾ ಇದೆ. ಅದು ಪ್ರೊಸೀಜರ್ ಆಗುತ್ತೆ, ಅದು ಮಾಡ್ತಾ ಇದ್ದಾರೆ, ಇನ್ನು ನಡೀತಾ ಇದೆ. ಮತ್ತೊಬ್ರು ವ್ಯಕ್ತಿ ಕಾಣೆ ಆಗಿದಾರಲ್ಲ ಕಾಲುವೆಯಲ್ಲಿ ಬಿದ್ದವರು, ಒಡಿಶಾ ಮೂಲದವರು, ಅವ್ರ ಪತ್ತೆ ಕಾರ್ಯ? ಅವ್ರ ಪತ್ತೆಚಾರ ನಮ್ಮ ಫೈರ್ ಫೋರ್ಸ್ ನಮ್ಮವರು ಹಾಗೆ ತೆಪ್ಪದಲ್ಲೆಲ್ಲ ಹೋಗ್ಬಿಟ್ಟು ಹುಡ್ಕೋದು ಕಾರ್ಯಾಚರಣೆ ಎಲ್ಲ ನಡೆದಿದೆ. ಅವರು ಆದಷ್ಟು ಬೇಗನೆ ಪತ್ತೆ ಹಚ್ಚೋ ಕಾರ್ಯ ನಡೀತಾ ಇದೆ. ಈಗ 2 ಮೇಲೆ ಅತ್ಯಾಚಾರ ಆಗಿದೆ ಅಂತ ಆರೋಪಗಳು ಕೇಳಿ ಬರ್ತಿರೋದು. ಅಂದ್ರೆ ಬೇರೆ ಕಡೆ ಏನಾದ್ರು ಕರ್ಕೊಂಡು ಹೋಗಿದ್ರಂತ, ಅದೇ ಸ್ಪಾಟ್ ಅಲ್ಲಿ ಅತ್ಯಾಚಾರ ಆಯ್ತಂತ ಅವ್ರು ಏನ್ ಮಾಹಿತಿ ಕೊಟ್ಟಿದ್ದಾರೆ ಸರ್? ಅದು ಇನ್ನು ಇನ್ವೆಸ್ಟಿಗೇಷನ್ ಇದರಲ್ಲಿದೆ. ಅದು ಇನ್ನು ಹೇಳೋದಿಲ್ಲ. ಇನ್ನು ಅದು ಸೆನ್ಸಿಟಿವ್ ವಿಷಯ ಆಗುತ್ತೆ. ಅವೆಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್ ಆಗುತ್ತೆ. ಓಕೆ. ಈಗ ಸಾಕಷ್ಟು ಜನ ವಿದೇಶಿಗರು ಪ್ರತಿದಿನ ಅಲ್ಲಿಗೆ ಬರ್ತಾ ಇರ್ತಾರೆ. ಸೊ ಈ ನಿಟ್ಟಲ್ಲಿ ಈಗ ಪೊಲೀಸರು ಯಾವ ತರ ಅಲರ್ಟ್ ಆಗಿದ್ದೀರಾ ಸರ್ ನೀವು? ನಾವು ಅಲರ್ಟ್ ಆಗಿ ಇರ್ತೀವಿ. ಇವೆಲ್ಲ ಯಾವ ಹೊರಗಡೆಯಿಂದ ಬಂದವ್ರಿಗೆ ಅವ್ರಿಗೆಲ್ಲ ಹೋಗ್ಬಿಟ್ಟು ಇವನ್ ರಿಸಾರ್ಟ್ಸ್ ಓನರ್ಸ್ಗೆ ಹಾಗೂ ಹೋಮ್ ಸ್ಟೇದವ್ರಿಗೆ ಕರೆದ್ಬಿಟ್ಟು ಮೀಟಿಂಗ್ ಮಾಡಿ ಅವ್ರು ಏನೇನ್ ಪ್ರಿಕಾಷನ್ಸ್ ತಗೊಳ್ಬೇಕು ಎಲ್ಲ ಹೇಳ್ತಾ ಇರ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿಯಾಗಿ ಇದು ಮಾಡ್ತೀವಿ.
ಓಕೆ ಫೈನ್, ಥ್ಯಾಂಕ್ ಯು ಡಾಕ್ಟರ್ ರಾಮ ಎಲ್ ಅರಸಿದ್ದಿ ಅವರೇ, ನ್ಯೂಸ್ 18ಗೆ ಮಾಹಿತಿಯನ್ನು ಕೊಡೋದಕ್ಕೆ. ಈಗ ಪೊಲೀಸರು ಹೇಳೋ ಪ್ರಕಾರ ನಿನ್ನೆ ರಾತ್ರಿ 10:30 ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು. ಈಗ ಸದ್ಯಕ್ಕೆ ಪೊಲೀಸರು ಅಲರ್ಟ್ ಆಗಿದ್ದಾರೆ, 6 ಟೀಮ್ಗಳನ್ನು ಮಾಡಿದ್ದಾರೆ.